ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಪಾಕಿಸ್ತಾನದಲ್ಲಿ ನಿಜಕ್ಕೂ ನಮ್ಮ ಹಿಂದೂಗಳು ನೆಮ್ಮದಿಯಾಗಿದ್ದಾರಾ? ನಮ್ಮ ಹಬ್ಬ ಆಚರಣೆ ಎಲ್ಲದಕ್ಕೂ ಅಲ್ಲಿ ಮನ್ನಣೆ ಸಿಗುತ್ತಾ? ಮುಸ್ಲಿಂ ದೇಶದಲ್ಲಿ ಹಿಂದೂ ದೇವರ ಪೂಜೆ, ಭಕ್ತಿ, ರಥಯಾತ್ರೆ, ಮೆರವಣಿಗೆ ಇರುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಹೌದು, ನಮ್ಮ ಭಾರತದಲ್ಲಿ ಹಬ್ಬ ಆಚರಣೆ ಎಂದ್ರೇನೆ ಒಂದು ರೀತಿ ಕಣ್ಣಿಗೆ ಹಬ್ಬ. ಅದರಲ್ಲೂ ಒಡಿಶಾದ ಪುರಿಯಲ್ಲಿ ನಡೆಯುವಂತಹ ಒಂದು ರೋಮಾಂಚಕ ಹಿಂದೂ ಹಬ್ಬವಾದ ಜಗದೋದ್ಧಾರಕ ಜಗನ್ನಾಥ ರಥಯಾತ್ರೆ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು. ಜಗನ್ನಾಥನ ಕಣ್ಣುಗಳಲ್ಲಿ ಹೊಳಪನ್ನ ಕಾಣ್ತಾ ಅವನ ಸಹೋದರ ಬಲಭದ್ರನ ಅಚಲವಾದ ನಂಬಿಕೆಯಲ್ಲಿ ಸಹೋದರಿ ಸುಭದ್ರಾಳ ರಕ್ಷಣೆಗೆ ಪಾತ್ರರಾಗಲು ತುದಿಗಾಲಲ್ಲಿ ಕಾಯ್ತಾ ರಥಯಾತ್ರೆ ನೋಡೋದಕ್ಕೆ ಲಕ್ಷಾಂತರ ಮಂದಿ ದೇಶ ವಿದೇಶಗಳಿಂದ ಬಂದು ಭಕ್ತಿ ಭಾವದಲ್ಲಿ ಮಿಂದೇಳೋದಕ್ಕೆ ಕಾಯ್ತಿದ್ದಾರೆ. ಇದೇ ತಿಂಗಳ ಜೂನ್ 22ರಿಂದ ಪ್ರಾರಂಭವಾಗಿ ಜುಲೈ 19ರವರೆಗೆ ನಡೆಯುವಂತ ಯಾತ್ರೆ ಕಾಣೋದಕ್ಕೆ ಅದೆಷ್ಟೋ ಹಿಂದೂಗಳು ಪವಿತ್ರ ದಿನಕ್ಕಾಗಿ ಹಪಹಪಿಸ್ತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚೆ ಅಂದ್ರೆ ಜೂನ್ 10ನೇ ತಾರೀಕಿನಂದೇ ಪಾಕಿಸ್ತಾನದಲ್ಲೂ ಜಗದೋದ್ಧಾರಕ ಜಗನ್ನಾಥನ ರಥಯಾತ್ರೆ ಅದ್ಧೂರಿಯಾಗಿ ಜರುಗಿದೆ. ಅರೆ, ಮುಸ್ಲಿಂ ದೇಶದಲ್ಲಿ ಹಿಂದೂ ಹಬ್ಬ, ಅದರಲ್ಲೂ ರಥಯಾತ್ರೆ ಅಂದ್ರೆ ಆಶ್ಚರ್ಯ ಅಂತ ಅನಿಸಬಹುದಲ್ವಾ? ಹೌದು, ಹಿಂದೂ ಬಾಂಧವರೆಲ್ಲ ಒಟ್ಟಾಗಿ ಸೇರಿ ಪಾಕಿಸ್ತಾನದ ಕರಾಚಿಯ ಸಿಂಧ್ ಪ್ರಾಂತ್ಯದಲ್ಲಿ ಜಗನ್ನಾಥನನ್ನ ಆರಾಧಿಸಿ ಬಲಭದ್ರ ಭದ್ರಾಳ ರಥವೆಳೆದು ಅದ್ಧೂರಿಯಾಗಿ ಮೆರವಣಿಗೆಯಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದಾರೆ. ಎಲ್ಲೆಲ್ಲೂ ಜಗನ್ನಾಥನ ಜಯಕಾರ, ಬಣ್ಣ ಬಣ್ಣದ ಬಾವುಟ, ವೈಭೋಗದಿಂದ ರಥದ ಚಿತ್ತಾರ ಕಣ್ಮನ ಸೆಳೆತಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಹಿಂದೂ ಭಕ್ತರು ಪ್ರಸಾದ ಹಂಚಿ ಸಂಭ್ರಮಿಸಿ, ನಾವೆಲ್ಲೇ ಇದ್ರೂ ಹಿಂದೂಗಳೇ, ನಮ್ಮ ಆಚರಣೆ, ನಂಬಿಕೆ, ಭಕ್ತಿ, ಸಮಾನತೆಯನ್ನ ಎಂದಿಗೂ ಬಿಡೋದಿಲ್ಲ ಅಂತ ಸಾರಿ ಸಾರಿ ಹೇಳಿದ್ದಾರೆ. ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹಂಚಿಕೊಂಡು, ನಾವು ಪಾಕಿಸ್ತಾನದ ಹಿಂದೂಗಳು, ನಾವಿಲ್ಲಿ ಸೇಫ್ ಆಗಿದ್ದೇವೆ, ನಮ್ಮ ಆಚರಣೆ ನಮ್ಮ ಹಕ್ಕು ಎಂದಿದ್ದಾರೆ. ಭವ್ಯ ಪರಂಪರೆಯುಳ್ಳ ಹಿಂದೂ ಆಚರಣೆಗೆ ಮನಸೋಲದವರೇ ಇಲ್ಲ ಬಿಡಿ. ಏನೇ ಹೇಳಿ, ನಮ್ಮ ಅಣ್ತಮ್ಮಂದಿರ ದೇಶದಲ್ಲಿ ನಮ್ಮ ಆಚರಣೆ ಅದ್ಧೂರಿಯಾಗಿ ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲ ಹಿಂದೂಗಳಿಗೂ ಸಂತೃಪ್ತಿ ತರಿಸಿದೆ. ಮುಸ್ಲಿಂ ದೇಶದಲ್ಲಿ ಹಿಂದೂಗಳು ಸೇಫ್ ಆಗಿರಲಿ, ಜಗನ್ನಾಥನ ಶ್ರೀರಕ್ಷೆ ಎಲ್ಲರನ್ನ ಕಾಯಲೆನ್ನುವುದೇ ನಮ್ಮ ಆಶಯ.